ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ನಮಃ. ಎಲ್ಲ ಸ್ವಚ್ಛ ಮನಸ್ಸಿನ ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ, ಇವತ್ತು 7ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದರೆ ಅದ್ರ ಇಂಪ್ಯಾಕ್ಟ್ ಹೇಗಿರುತ್ತೆ ನಿಮ್ಮ ಮ್ಯಾರೇಜ್ ಆಗೋ ಪಾರ್ಟ್ನರ್ಗೆ ಅಥವಾ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ, ಜನರಲ್ಲಾಗಿ ಹೇಳ್ತೀನಿ. ಸೊ 7th ಹೌಸ್ ಲಾಟ್ 11th ಹೌಸಲ್ಲಿದ್ದರೆ ಅಂದರೆ ನಿಮ್ಮ ಲಗ್ನದಿಂದ 7ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದರೆ ಯಾವುದಾದ್ರೂ ಗ್ರಹ ಆಗಿರಲಿ, ಸೊ ಅದ್ರ ಇಂಪ್ಯಾಕ್ಟ್ ಏನು? 7th ಹೌಸು ಏನು ಹೇಳುತ್ತೆ? ಪಾರ್ಟ್ನರ್. 11th ಹೌಸು ಡಿಸೈರ್ಸ್, ಇಟ್ ಈಸ್ ಹೌಸ್ ಆಫ್ ಡಿಸೈರ್, ಗೈನ್. ಸೊ 11th ಹೌಸಲ್ಲಿದ್ದಾಗ 7th ಹೌಸ್ ಲಾಡು ಇದು ಒಳ್ಳೆ ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಡಿಗ್ರಿ ವೈಸ್ 11th ಹೌಸಲ್ಲಿ ಇರಬೇಕಾದ್ರೆ ಇದು ಒಳ್ಳೆ ಪ್ಲೇಸ್ಮೆಂಟು. ಇದು ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಹ್ಯಾಪಿನೆಸ್ ತಂದು ಕೊಡುತ್ತೆ ಮತ್ತು ಒಳ್ಳೆಯದು ಆಗುತ್ತೆ, ಅಫ್ಲಿಕ್ಟೆಡ್ ಆಗಿಲ್ಲ ಅಂದರೆ. ಸೊ ಆಮೇಲೆ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಒಳ್ಳೆ ಫ್ರೆಂಡ್ಶಿಪ್, ಒಂದು ಬಾಂಡೇಜ್ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ. ಸೊ ಒಳ್ಳೆ ಫ್ರೆಂಡ್ಸ್ ಆಗಿರ್ತೀರ. ಹಸ್ಬೆಂಡ್ ವೈಫ್ಗೆ ಅನ್ನೋದಕ್ಕಿಂತ ಎಲ್ಲರೂ ಫ್ರೆಂಡ್ಸ್ ಆಗಿದ್ದಾರಲ್ಲಪ್ಪ ಅಂತ ಎಲ್ಲರೂ ಭಾವಿಸ್ತಾರೆ. ಅಷ್ಟು ಕ್ಲೋಸ್ ಆಗಿರ್ತೀರ, ಅನ್ಯೋನ್ಯವಾಗಿರ್ತೀರ ಅಂತ ಹೇಳ್ಬೋದು. ಸೊ ಜೊತೆಗೆ ನಿಮ್ಮ ಮದುವೆ ಆಗೋ ಪಾರ್ಟ್ನರ್ಗೆ ಫ್ರೆಂಡ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮಿಂದ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮಗೂ ಕೂಡ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಆಮೇಲೆ ನಿಮ್ಮ ಮದುವೆ ಆಗೋ ಪಾರ್ಟ್ನರು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಒಳ್ಳೆ ಸಖತ್ ಫ್ರೆಂಡ್ಸ್ ಸರ್ಕಲ್, ದೊಡ್ಡ ಗ್ರೂಪ್ ಇರುತ್ತೆ ಅವ್ರಿಗೆ, ಲಾರ್ಜ್ ನೆಟ್ವರ್ಕ್ ಆಫ್ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ ನಿಮ್ಮ ಮದುವೆ ಆಗೋ ಪಾರ್ಟ್ನರ್ಗೆ. ಆಮೇಲೆ ನಿಮ್ಮ ಮದುವೆ ಆಗೋ ಪಾರ್ಟ್ನರಿಂದ ನಿಮಗೆ ಗೈನ್ ಆಗುತ್ತೆ ಆಫ್ಟರ್ ಮ್ಯಾರೇಜು. ಆಮೇಲೆ ಯಾವ ರೀತಿ ಆದರೂ ಗೈನ್ ಆಗ್ಬೋದು. ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ನೀವೇನಾದರೂ ಬಿಸ್ನೆಸ್ ಮಾಡೋಂಗಿದ್ರೆ. ಸೊ ಆ ಥರ ಹೀಗೆ ಅಂತ ಹೇಳೋದು ಕಷ್ಟ ಆಗುತ್ತೆ, ಒಟ್ಟಿನಲ್ಲಿ ಗೈನ್ ಅಂತ ಆಗುತ್ತೆ. ಸೊ ಆಮೇಲೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ. ಆಮೇಲೆ ಒಳ್ಳೆ ಪವರ್ಫುಲ್ ರಿಲೇಷನ್ಶಿಪ್ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ, ನಿಮ್ಮ ಮದುವೆ ಆಗೋ ಪಾರ್ಟ್ನರ್ ಜೊತೆ. ಮದುವೆ ಆಗೋ ಪಾರ್ಟ್ನರು ಹಸ್ಬೆಂಡ್ ಅಥವಾ ವೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೇ ವಿಲ್ ಬಿ ಲೈಕ್ ಯುವರ್ ಫ್ರೆಂಡ್. ಸೊ ಆವಾಗ ನೀವು ಎಲ್ಲ ಕಷ್ಟ ಸುಖನೆಲ್ಲ ನೀವು ಎಲ್ಲ ಓಪನಾಗಿ ಶೇರ್ ಮಾಡ್ತೀರಾ. ಸೊ ಒಂದು ವೇಳೆ ಆರ್ಗ್ಯೂ ಮಾಡಿದ್ರೂ ಕೂಡ ಅಥವಾ ಏನಾದರೂ ಸಣ್ಣ ಪುಟ್ಟ ಜಗಳ ಆಡಿದ್ರೂ ಕೂಡ ಇಮಿಡಿಯೇಟಾಗಿ ರಿಸಾಲ್ವ್ ಮಾಡ್ಕೊತೀರಾ. ಏನೇ ಗಲಾಟೆಗಳಿದ್ರು ತುಂಬ ಕ್ವಿಕ್ಲಿ ರಿಸಾಲ್ವ್ ಮಾಡ್ಕೊತೀರಾ. ಸೊ 7th ಹೌಸ್ ಲಾರ್ಡ್ 11th ಹೌಸಲ್ಲಿದ್ದರೆ ಒಳ್ಳೆ ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಪಾಸಿಟಿವಾಗಿ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ರಿಯಲ್ ಅಸ್ಟ್ರಾಲಜಿ ಉಳಿಬೇಕು.